ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಭಾಳ ಇಷ್ಟ ಆಗ್ತದ, ಎಲ್ರಿಗೂ ಗೊತ್ತದ. ಸೊ ಯಾಕೆ ಸೀರೆ ಬಗ್ಗೆ ಮಾತಾಡ್ಲಿಕ್ಕೆ ಅಂತಂದ್ರೆ, ಸೊ ವಾಯ್ಸ್ ಸ್ವಲ್ಪ ಸ್ಲೋ ಕೇಳಾಗ್ತದೆ, ಸೊ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಸೊ ಅಫಿಷಿಯಲಿ ಅಗೇನ್ ವಿಶ್ ಮಾಡ್ತೀನಿ. ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ಕೋಝಿ ಲೈಫ್ ಸ್ಟೈಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾ ಮಾಡ್ತಕ್ಕಂಥ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮ್ಗೆ ಫಸ್ಟ್ ಬರ್ತದೆ. ನೀವು ಪಟ್ ಅಂತ ಗ್ರ್ಯಾಬ್ ಮಾಡಿ ವಿಡಿಯೋಸ್ನ ನೋಡ್ಬೋದು. ಏನು ಮಾತಾಡ್ಲಿಕ್ಕತ್ತಿದ್ದೆ? ಓ ಎಸ್, ಸೀರೆ ಬಗ್ಗೆ ಅಲ್ಲ. ಎಸ್, ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಭಾಳ ಇಷ್ಟ. ಸ್ಟೂಡೆಂಟ್ಸ್ ಆಗಿದಾಗಲೂ ಕೂಡ ಯಾವಾಗಾದ್ರೂ ಫ್ರೆಶರ್ಸ್ ಪಾರ್ಟಿ ಆಗಿದ್ರೆ ಸಾರಿ ಹಾಕೊಳ್ಳೋದು ಭಾಳ ಖುಷಿ ಕೊಡ್ತಿತ್ತು. ಅಂದ್ರೆ ಸಾರಿ ಹಾಕೊಂಡಾಗ ನಮ್ಮ ಲುಕ್ಕೇ, ನಮ್ಮ ಬ್ಯೂಟಿನೇ ಎನ್ಹಾನ್ಸ್ ಆಗ್ತದೆ, ಅದು ಎಸ್ಪೆಷಲಿ ಹುಡುಗರಿಗೆ. ಸೊ ಹಾಗಾಗಿ ಇವತ್ತು ನಾನು ಭಾಳ ಸೀರೆ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ ಅಂತಂದ್ರೆ, ಸೊ ನಾನಿವತ್ತು ಸೀರೆ ಕಲೆಕ್ಷನ್ಸ್ನ ತೋರಿಸ್ತೇನೆ. ಸೊ ಅದರಲ್ಲಿ ಎಸ್ಪೆಷಲಿ ನಾನು ಸೀರೆ ಕಲೆಕ್ಷನ್ಸ್ ಅಂದ್ರೆ ರೇಷ್ಮೆ ಸೀರೆ ಕಲೆಕ್ಷನ್ಸ್ ತೋರಿಸ್ಲಿಕ್ಕತ್ತಿಲ್ಲ, ಫಸ್ಟ್ಲಿ ಹೇಳಲಿಕ್ಕತ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಇಲ್ಕಲ್ ಸ್ಯಾರೀಸ್ನ ತೋರಿಸ್ಲಿಕ್ಕತ್ತೀವಿ. ನಮ್ಮ ಕಡೆ ಅಜ್ಜಿಗಳೆಲ್ಲ ನಾರ್ಮಲಿ ನಮ್ಮ ಹುಡುಗರಿಗೆ ಹೆಂಗಂತಂದ್ರೆ, ಇಲ್ಕಲ್ ಸಾರಿ ಅಂದ್ರೆ ಬಳಿ ಶಾಸ್ತ್ರಕ್ಕೆ ಹಾಕೊಳ್ತೀವಿ, ಪೂಜೆಗಳಿಗೆ ಹಾಕೋತೀವಿ. ಆದ್ರೆ ನಮ್ಮ ಕಡೆ ಅಜ್ಜಿಗಳು ಏನು ಮಾಡ್ತಾರೆ ಅಂತಂದ್ರೆ ರೆಗ್ಯುಲರ್ಲಿ ಹಾಕೊಳ್ತಿರ್ತಾರೆ. ಸೊ ಹಾಗಾಗಿ ಅದು ಹುಡುಗೆ ಹಾಕೊಂಡಾಗ ನಮ್ಮ ಬ್ಯೂಟಿ ಎನ್ಹಾನ್ಸ್ ಮಾಡೋದ್ರಲ್ಲಿ ಫಸ್ಟ್ ನಂಬರ್ 1 ಅಂತಂದ್ರೆ ಅದು ಇಲ್ಕಲ್ ಸ್ಯಾರೀಸ್. ಸೊ ಭಾಳ ಕುಯ್ಯೋದು ಬೇಡ ಅದ್ರ ಬಗ್ಗೆ, ಯಾಕಂದ್ರೆ ಅದ್ರದ್ದು ಗೊತ್ತೇ ಇರ್ತದೆ ಎಲ್ಲರಿಗೂ. ಇಲ್ಕಲ್ ಸ್ಯಾರೀಸ್ದು ಅದು ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟೇ ಕಾಸ್ಟ್ಲಿ ನಾವು 50,000 ಸಾರಿ ಹಾಕೊಳ್ಳಿ, ಲಕ್ಷದ ಸಾರಿ ಹಾಕೊಳ್ಳಿ, ಬಟ್ ನಮ್ಮ ಹುಡುಗಿಯರ ಬ್ಯೂಟಿ ಎನ್ಹಾನ್ಸ್ ಆಗೋದು ಮಾತ್ರ ಅದು ಇಲ್ಕಲ್ ಸಾರಿ ಹಾಕೊಂಡಾಗ ಅದ್ರ ತಕ್ಕ ನನಗೆ ನಾವು ಜ್ಯುವೆಲರೀಸು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದು ಹಾಕೊಂಡಾಗ ನಮ್ಮ ಬ್ಯೂಟಿ ಇನ್ನೂ ಬಹಳಷ್ಟು ಎನ್ಹಾನ್ಸ್ ಆಗ್ತದೆ. ಸೊ ಬಳೆ ಆಗಿರ್ಬೋದು, ಅದ್ರ ತಕ್ಕಂಗ ಮೂಗ್ನತ್ ಆಗಿರ್ಬೋದು, ಮತ್ತು ಏನಂತೀವಿ ಇಲ್ಲಿ ಬುಗುಡಿ. ಸೊ ನಂಗೂ ಬುಗುಡಿ ಇತ್ತು, ಬಟ್ ಇವಾಗಿಲ್ಲ. ಸೊ ಜಸ್ಟ್ 2 ಟಾಪ್ಸ್ ಅದಷ್ಟೇ. ಸೊ ಬುಗುಡಿ ಹಾಕೊಂಡಾಗ ಮತ್ತು ಅದ್ರ ತಕ್ಕಂಗ ನಾವು ನೆಕ್ ಒಳಗೆ ಅದೇನಂತಾರ, ಓ ಅಜ್ಜಿಗಳು ಹಾಕೋತಾರಲ್ಲ, ಅದು ಅಜ್ಜಿಗಳು ಹಾಕೊಳ್ಳೋದೇನು ಕಾಸಿನ ಸರ? ಕಾಸಿನ ಸರ ಅಲ್ಲ, ಮತ್ತೇನು ಅಜ್ಜಿಗಳು. ಸೊ ಮತ್ತೇನು ಹಾಕೊಳ್ತಾರ ನನಗೂ ಬಾಯಿಗಳು ಬರ್ಲಿಕ್ಕತ್ತಿಲ್ಲ, ಯಾಕಂದ್ರೆ ನಾನು ಒಂದ್ಸಲ ಹಾಕೊಂಡಿದ್ದೆ. ಟಿಕ್ಕೆ ಏನೋ, ಅದು ಬ್ಲ್ಯಾಕ್ ಕಲರ್ದೊಂದು ಟಿಕ್ಕೆ ಇರ್ತದೆ, ಅದು ಹಾಕೊಂಡಾಗ ಕೂಡ ಬಹಳಷ್ಟು ನಮ್ಮ ಲುಕ್ ಎನ್ಹಾನ್ಸ್ ಆಗ್ತದೆ, ಅದು ಇಲ್ಕಲ್ ಸಾರಿ ಹಾಕೊಂಡಾಗ. ಈ ಟಿಕ್ಕೆ ಅನ್ನೋದು ನಾರ್ಮಲ್ ನಮ್ಮ ಕಡೆ ಮಾಮೂಲಿ ಎಲ್ಲರೂ ಹಾಕೊಳ್ತಾರ, ಅಂದ್ರೆ ಅಜ್ಜಿಗಳು ಹಾಕೊಳ್ತಾರ. ನಾವು ಒಕೇಶನಲಿ ವಿಯರ್ ಮಾಡಿದ್ರೆ ಹಳ್ಳಿ ಒಳಗೆ ರೆಗ್ಯುಲರ್ ಆಗಿ ವಿಯರ್ ಮಾಡ್ತಾರೆ. ಈಗ ನೆನಪಿಗೆ ಬಂತು ನೋಡು, ತಾಳಿ ಸಾಮಾನು ಅಂತ ಏನು ಕರಿತೀವಿ ಅದು. ಬೋರ್ಮಳ ಮತ್ತು ಮೇಲ್ಗುಂಡ ತಾಳಿ ಸಾಮಾನು ಹಾಕೊಂಡಾಗ ನಮ್ಮ ಲುಕ್ ಹೆಂಗೆ ಕಾಣಿಸ್ತದೆ ಅಂತಂದ್ರೆ, ತೇಟದು ಯಾವ್ದದು ಮೂವಿ ಒಳಗೆ ಹಾಕೊಂಡು, ಓ ಎಸ್, ಯಾವ ಮೂವಿ ಅದು? ಸೊ ಪುಟ್ನಂಚ ಮೂವಿ ಒಳಗೆ ಅಕ್ಕಿ ಹಾಕೊಂಡವಳು ಅದೇ ಥರನೇ ಕಾಣಿಸ್ತದೆ. ಸೊ ಭಾಳ ಮಾತಾಡೋದು ಬೇಡ, ಭಾಳ ಹೇಳೋದು ಬೇಡ, ಹೇಳಿ ಆಗ್ಬಿಟ್ಟದ. ಸೊ ನನ್ನ ಇಲ್ಕಲ್ ಸಾರೀಸ್ ಕಲೆಕ್ಷನ್ನ ತೋರಿಸ್ತೀನಿ ಅಂತ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ನನ್ನ ಸೀರೆ ಸೊ ಬಹಳಷ್ಟು ಏನೂ ಇಲ್ಲ, ಬಟ್ ಅಷ್ಟರ ಮಟ್ಟಿಗೆ ತಕ್ಕನಾಗಿ ಕಲೆಕ್ಷನ್ಸ್ ಮಾಡೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನು ಮಾಡ್ತೀನಿ ಅಂತ, ಯಾವಾಗ ಬೈ ಮಾಡಿದ್ದು ಮತ್ತು ಏನೇನು ಅದ್ರ ಸ್ಪೆಷಾಲಿಟಿ ಅನ್ನೋದು ಕೂಡ ಹೇಳ್ತೀನಿ ಅಂತ. ಸೊ ಫಸ್ಟ್ ಬಂದು ಈ ಸಾರಿ ನೋಡ್ಬೋದು. ಇದು ನಾರ್ಮಲ್ ಎಲ್ಲರ ಹತ್ರನೂ ಇರ್ತದೆ. ಇದನ್ನ ನಾನು ಫಸ್ಟ್ ವಿಯರ್ ಮಾಡಿದ್ದು ಅಂತಂದ್ರೆ, ನಾನು 2022 ಒಳಗೆ ಪೂಜಾಕ್ಕೆ ಒಬ್ರು ಮನೆಗೆ ಹೋಗಿದ್ದೆ, ಅವಾಗ ನಾನು ಇದನ್ನ ವಿಯರ್ ಮಾಡಿದ್ದೆ. ಸೊ ಇದು ಹಿಂಗದ, ಇದು ಹೆಂಗೆ ಕಾಣಿಸ್ಲಿಕ್ಕತ್ತದ ಗೊತ್ತಿಲ್ಲ. ಇದೊಂಥರ ಗ್ರೀನ್ ಅದ, ಬಟ್ ಆ ಥರ ಗ್ರೀನ್ ಅಲ್ಲ, ಒಂಥರ ಏನಂತಾರ ಬ್ಲೂವಿಶ್ ಗ್ರೀನ್ ಏನೋ ಅಂತಾರಲ್ಲ ಆ ಥರದ್ದು. ಬಟ್ ಹಾಕೊಂಡಾಗ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸ್ತದೆ. ಈ ಥರ ಕಲೆಕ್ಷನ್ಸ್ ಎಲ್ಲರ ಹತ್ರನೂ ಇರ್ತದ. ಸೊ ಆ್ಯಂಡ್ ಸೆರಗ್ ತೋರಿಸ್ಬಿಡ್ತೇನೆ. ಇದು ಏನೋ ಪ್ಯೂರ್ ರೇಷ್ಮೆ ಆ ಥರದ್ದಲ್ಲ, ಇದೆಲ್ಲ ಪಾಲಿಸ್ಟರ್ ಮಿಕ್ಸ್. ನಾನೆಲ್ಲ ಹೇಳ್ತೀನಿ ಅಂತ ಯಾವುದು ನನ್ನ ಹತ್ರ ಇದು ಅದಂತಂದು. ಸೊ ಇದಕ್ಕೆ ಏನಂತಾರೆ, ಕಡಿ ಬಾರ್ಡ್ರ್ ಅದ ನೋಡ್ಬೋದು. ಈ ಥರ ಇದು ಸೆರಗಿನ ಪಾರ್ಟ್. ಸೊ ಇದಕ್ಕೆ ಬ್ಲೌಸ್ ನಾರ್ಮಲ್ ನಾನು ಒಂದೇ ಅದ ನನ್ನ ಹತ್ರ ಬ್ಲೌಸ್, ಅದನ್ನೇ ನಾನು ವಿಯರ್ ಮಾಡೋದು. ಟೋಟಲಿ ನಾನು ಹಿಂಗೆ ತೋರಿಸ್ತೇನೆ ಅಂತ. ನನ್ನ ಹತ್ರನೂ ಭಾಳ ಕಲೆಕ್ಷನ್ಸ್ ಇಲ್ಲ, ಬಟ್ ಅಷ್ಟಿಷ್ಟಾಗಿ ಕಲೆಕ್ಟ್ ಮಾಡೀನಿ, ಯಾಕಂದ್ರೆ ಬೇಕಾಗ್ತದ ಪೂಜೆಗೆ ಇದಕ್ಕೆ ಅಂತಂದು. ಸೊ ದಿಸ್ ಈಸ್ ಮೈ ಫಸ್ಟ್ ಅನ್ಬೋದು, ಮೋಸ್ಟ್ ಫೇವ್ರೇಟ್ ಅಲ್ಲ, ಫಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರ ಹತ್ರನೂ ಹುಡುಗಿಯರ ಹತ್ರ ಅಟ್ಲೀಸ್ಟ್ 1-2 ಕಲೆಕ್ಷನ್ಸ್ ಇದ್ದೇ ಇರ್ತದೆ ನಾರ್ಮಲ್ ಆಗಿ, ಯಾಕಂದ್ರೆ ಈಗೆಲ್ಲ ಹುಡುಗಿಯರು ಭಾಳ ಕಲೆಕ್ಟ್ ಮಾಡ್ಲಿಕ್ಕೆ ಈ ಥರ ಸಾರೀಸ್. ಹಾಗೆ ನಾನು ಕಲೆಕ್ಟ್ ಮಾಡಿಟ್ಟಿನಿ. ಇದು ನನ್ನ ಫಸ್ಟ್ ಆಯ್ತು.
ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ನಾನು ಕಲೆಕ್ಟ್ ಮಾಡಿರೋದು. ಇದು ಇಲ್ಲ, ಇದು ಬಂದು ಇದು ಬಂದು ಎಸ್ ನಮ್ಮ ಮಮ್ಮಿ ಕೊಟ್ಟಿರೋ ಕಲೆಕ್ಷನ್ಸ್ ಇದು. ಆ್ಯಂಡ್ ಸೆಕೆಂಡ್ ಬಂದು ಇದು ನಾ ತಗೊಂಡಿರೋದು. ಇದು ಹೇಗಂತಂದ್ರೆ ಇದನ್ನ ಒಂದ್ಸಲ ನಮ್ಮ ಮನೆ ಹತ್ರ ನಮ್ಮ ಮನೆಯಲ್ಲ ನಮ್ಮ ರಿಲೇಟಿವ್ಸ್ ಒಬ್ರದ್ದು ಏನಂತಾರೆ ಎಂಬಲ್ಗಡಿ ಪೂಜೆಗೆ ನಾನು ಹಾಕೊಂಡಿದ್ದೆ. ಅದು ಪಿಕ್ ಅದ, ಅದು ಕೂಡ ನಾನು ಈ ಕಡೆ ಅಟ್ಯಾಚ್ ಮಾಡ್ತೇನೆ ಡೆಫಿನೆಟ್ಲಿ. ಸೊ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸ್ಲಿಕ್ಕತ್ತಿತ್ತು. ಏನೂ ಇಲ್ಲ, ಮಿಡಲ್ ಪಾರ್ಟ್ ಏನದ ಪ್ಲೇನ್ ಅದ, ಬಾರ್ಡರ್ ಬಂದು ಈ ಥರ ಬರ್ತದ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಸೆರಗಿನ ಪಾರ್ಟ್ ತೋರಿಸ್ತೇನೆ ಅಂತ. ಎಸ್, ಸೆರಗ್ ಬಂದು ನಂಗೆ ಭಾಳ ಇಷ್ಟ ಆಗಿದ್ದ ಪಾರ್ಟ್ ಅಂತಂದ್ರೆ ಸೆರಗ್. ಸೊ ಒಂದು ಸೆಕೆಂಡ್, ಈ ಥರ ಅದು ಸೆರಗ್ ನೋಡ್ಬೋದು. ಎಸ್, ಇದು ಬಂದು ಸೆರಗ್. ಒಂದು ಸೆಕೆಂಡ್, ಕ್ಲಿಯರ್ಲಿ ಐ ಆಮ್ ಗೋಯಿಂಗ್ ಟು ಶೋ ಯು. ಸೊ ಫುಲ್ ಬಿಚ್ಚೆ ಬಿಡು ಹೊಳ್ಳಿ ಮಡಿಚಿಟ್ಟು ಈ ಥರ ಇದು ಸೆರಗ್ ಬರ್ತದೆ. ಸೊ ಇದೇನು ಕಡ್ಡಿ ಬಾರ್ಡರ್ಸ್ ಏನೂ ಇಲ್ಲ, ಇದು ಕಂಪ್ಲೀಟ್ ಹಿಂಗೆ ಪ್ಲೇನ್ ಬರ್ತದೆ, ಬಾರ್ಡರ್ ಅಷ್ಟೇ. ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಇದು ರೇಷ್ಮೆ ಒಳಗೆ ಬರ್ತದ. ಇದು ನನ್ನ ದೊಡ್ಡಮ್ಮ ನನ್ನ ಮದ್ವೆ ಟೈಮ್ ಒಳಗೆ ನನಗೆ ಬ್ಯಾಂಗಲ್ ಶಾಸ್ತ್ರಕ್ಕೆ ಕೊಟ್ಟಂತ ಸಾರಿ ಇದು. ಸೊ ಭಾಳ ಅಂದ್ರೆ ಭಾಳ ಸಾಫ್ಟ್ ಅದ, ಭಾಳ ಚಲೋ ಅದು ರೇಷ್ಮೆದು. ಸೊ ಹಾಕೊಂಡಾಗ ಎಷ್ಟು ಭಾರಿ ಕಾಣಿಸ್ತದ ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಕಾಣಿಸ್ತದ. ಯಾಕಂದ್ರೆ ಇದು ನಮ್ಮ ದೊಡ್ಡಮ್ಮ ಕೊಟ್ಟಿರೋದು ಅಂತಂದು, ಅಂದ್ರೆ ನಮ್ಮ ಮಮ್ಮಿ ಅಕ್ಕ ಕೊಟ್ಟಿರೋದು ಸೀರೆ. ಇದು ರೇಷ್ಮೆ ಐತಿ, ಟೋಪ್ ಸೆರಗೇನೋ ಅಂತಾರಲ್ಲ ರೇಷ್ಮೆದು, ಆ ಥರದ ಸೀರೆ. ಸೊ ಈ ಥರ ಕಡ್ಡಿ ಅದ, ಇದು ಮಿಡಲ್ ಬಾಡಿ ಪಾರ್ಟ್ ಏನಂತೀವಿ. ಮತ್ತೆ ಇದು ಏನು ಬಾರ್ಡರ್ ಬಂದು ಈ ಥರ ಅದ. ಆ್ಯಂಡ್ ಸೆರಗ್ ತೋರಿಸ್ಬಿಡ್ತೀನಿ, ಪಟ್ ಅಂತ ತೋರಿಸ್ಬಿಡ್ತೇನೆ. ಆ್ಯಂಡ್ ಸೆರಗ್ ನೋಡಿದ್ರೆ ಹೇಳ್ಬೋದು ಇದು ರೇಷ್ಮೆ ಅದಂತಂದು, ಯಾಕಂದ್ರೆ ಈ ಥರ ಬರ್ತದೆ ಟೋಪ್ ಸೆರಗು. ಎಷ್ಟು ಭಾರಿ ಕಾಣಿಸ್ತದಂತ ಹಾಕೊಂಡಾಗ್ರಲ್ಲಿ ನಮ್ಮ ಲುಕ್ಗೆ ಎನ್ಹಾನ್ಸ್ ಆಗಿಬಿಡ್ತದ. ಒಂದೊಂದು ಹೆಂಗಿರ್ತಂದ್ರೆ ನಾರ್ಮಲ್ ಪಾಲಿಸ್ಟ್ ಹಾಕೊಂಡಾಗೂ ಭಾರಿ ಚಲೋ ಕಾಣಿಸ್ತಾವ, ಈ ಥರ ರೇಷ್ಮೆ ಹಾಕೊಂಡಾಗ ಇನ್ನೂ ಲುಕ್ ಎನ್ಹಾನ್ಸ್ ಆಗ್ತದೆ. ಸೊ ಇದು ಬಂದು ಇದು ರೇಷ್ಮೆದು, ನಾನು ಅದನ್ನ ಮೆನ್ಷನ್ ಮಾಡ್ತೀನಿ. ಸೊ ರೇಷ್ಮೆ ಆಗ್ಯದ ಅಂತ ನಾನು ಹಿಂಗೆ ಒಗಿಯೋದಿಲ್ಲ, ಸೊ ಜಸ್ಟ್ ಇಡ್ತೀನಿ ಇಲ್ಲಿ. ಆ್ಯಂಡ್ ಅದು ನನ್ನ ಥರ್ಡ್ ಆಗಿರ್ತದೆ, ಥರ್ಡ್ ಕಲೆಕ್ಷನ್. ಭಾಳ ಕಲೆಕ್ಷನ್ಸ್ ಇಲ್ಲ, ಮೇ ಬಿ ಒಂದು 8-9 ಸಿಗ್ಬೋದು ಅಷ್ಟೇ. ಎಸ್ ಅಷ್ಟೇ. ಆ್ಯಂಡ್ ಥರ್ಡ್ ಇದು ಬಂದು ನಾರ್ಮಲ್ ಅದ, ಇದ್ರೊಳಗೆ ರೇಷ್ಮೆನೂ ಅದ, ಬಟ್ ಇದು ಇಟ್ಸ್ ನಾಟ್ ಎ ಸಿಲ್ಕ್, ಇದು ನಾರ್ಮಲ್ ಅದ. ಸೊ ಇದು ಬಂದು ನಂದು ಯಾವಾಗ ಹಾಕೊಂಡಿದ್ದೆ ಅಂತಂದ್ರೆ ಈ ಸೀರೆ ಬಂದು ಹಣ್ಣು ನಾನು ಅಂದ್ರೆ ಪ್ರೆಗ್ನೆಂಟ್ ಇರ್ಬೇಕಾದಾಗ ಹಣ್ಣು ಕೊಡ್ತಾರಲ್ಲ ತವ್ರ ಮನೆಯವರು, ಅವಾಗ ಹಣ್ಣು ಹಾಕಕ್ಕೆ ಬಂದಾಗ ಈ ಸಾರಿನ ನಾನು ಹಾಕೊಂಡಿದ್ದೆ. ಅದು ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಅಂತ ನಿಮ್ಗೆ ಈ ಸೈಡಿಗೆ ಗೊತ್ತಾಗ್ತದ. ಸೊ ಬಾರ್ಡ್ರ್ ಬಂದ ಈ ಥರ ಬರ್ತದ ನೋಡ್ಬೋದು, ಈ ಥರ ಬಾರ್ಡ್ರ್ ಅದ. ಆ್ಯಂಡ್ ಇದನ್ನ ಉಲ್ಟಾ ಮಡಚಿಟ್ಟಿ ನಾನು ಹಾಳಾಗಬಾರ್ದು ಅನ್ನೋದ್ರ ಸಲುವಾಗಿ. ಆ್ಯಂಡ್ ಸೆರಗ್ ಬಂದ ನಾರ್ಮಲ್ ಈ ಥರ, ಇದು ಸೆರಗ್. ಸೊ ಇಲ್ಕಲ್ ಸೀರೆಗಳಿಗೆ ತಮ್ಮದೇ ಆದ ಮಹತ್ವ ಅದ. ಅದು ಇಲ್ಕಲ್ ಒಳಗೆ ನೇಯ್ತಾರ. ಇಲ್ಕಲ್ ಒಳಗ ಮನೆಯೊಳಗೆ ಏನು ನೇಯ್ತಾರ, ನಮಗೂ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥದ್ದು ಸ್ವಲ್ಪ ಏನು ಹ್ಯಾಂಡ್ಲೂಮ್ ಕಲೆಕ್ಷನ್ಸ್ ಮಾಡುವುದದ ತಗೊಳ್ಳೋದದ, ಬಟ್ ಆಗ್ಲಿಕ್ಕತ್ತಿಲ್ಲ. ಬಟ್ ಇಲ್ಕಲ್ ಡೆಫಿನೆಟ್ಲಿ ವಿಸಿಟ್ ಮಾಡಿದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ, ವಿಡಿಯೋಸ್ನ ಹೋಗಿ ಮಾಡ್ಕೊಂಡು ಬರುವುದದ. ಮತ್ತು ನನಗೊಂದು ಸಮ್ ಕಲೆಕ್ಷನ್ಸ್ ಡಿಫ್ರೆಂಟ್ ಆಗಿ ಅಲ್ಲಿಗೂ ಸಮ್ ಡಿಫ್ರೆಂಟ್ ಕಲೆಕ್ಷನ್ಸ್ ಸಿಗ್ತದ. ಅದಕ್ಕೋಸ್ಕರ ನನಗೇನದಂತಂದ್ರೆ ಒಂದು ಪ್ಯೂರ್ ಇಲ್ಕಲ್ ಸೀರೆ ತಗೋಬೇಕು. ಅದು ಏನಾರ ಪಾಟ್ಲಿ ಪಲ್ಲು ಏನು ನೆರಿಗೆ ಒಳಗೆ ನೆರಿಗೆ ಅಲ್ಲ ಏನಂತಾರೆ, ಎಸ್ ನೆರಿಗೆ ಒಳಗೆ ಡಿಫ್ರೆಂಟ್ ಬರ್ತದ, ಹೋಲ್ ಬಾಡಿ ಬೇರೆ ಬರ್ತದ. ಆ ಥರದ್ದು ಒಂದು ಕಲೆಕ್ಟ್ ಮಾಡಬೇಕು ಅನ್ನೋದದ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ, ಅಲ್ಲೇ ಹೋಗಿ ತೊಗೊಂಡ್ರ ಏನಂತಾರ ಪ್ರೈಸ್ ವೈಸ್ನು ಅಫೋರ್ಡೆಬಲ್ ಇರ್ತದೆ. ಇವನ್ ನಾವು ನೋಡಿ ಮುಟ್ಟಿ ಚಲೋ ನಮ್ಗೆ, ಯಾಕಂದ್ರೆ ಅಲ್ಲಿ ಪ್ಯೂರ್ ಸಿಗ್ತದೆ ಅನ್ನೋದ್ರ ಸಲುವಾಗಿ. ಸೊ ಇಲ್ಕಲ್ಲಿಗೆ ಒಂದ್ಸಲ ವಿಸಿಟ್ ಮಾಡ್ಬೇಕು ಅನ್ನೋದ, ಮತ್ತೆ ಮಾತಾಡೋದು ಬೇಡ, ಅದು ಎಷ್ಟನೇದಂತ ಗೊತ್ತಾಗಲಿಲ್ಲ. ಆ್ಯಂಡ್ ಇದು ನೋಡ್ಬೋದು. ಇದು ಬಂದು ಯಾವಾಗ ತಗೊಂಡದಂದ್ರೆ ಇದು ತಗೊಂಡದಲ್ಲ, ಇದನ್ನ ನಮ್ಮ ಅಂಟಿ ಅಂದ್ರೆ ನಮ್ಮ ನಾದ್ನಿಯವರು ನಮ್ಮ ಅತ್ತೆ ತಾಯಿಯವ್ರಿಗೆ ಕೊಟ್ಟಿದ್ರು. ಅವ್ರು ಇನ್ನೂ ಉಟ್ಕೊಂಡೇ ಇರಲಿಲ್ಲ. ಸೊ ನನಗೆ ಭಾಳ ಇಷ್ಟ ಆಗ್ಯದ ಅಂತಂದು ನಾನು ಇಸ್ಕೊಂಡೆ. ಭಾಳ ಅಂದ್ರೆ ಭಾಳ ಚಲೋ ಅದ. ಇದೊಂಥರ ಮೆಜೆಂಟಾ ಪಿಂಕ್ ವಿತ್ ಬ್ಲ್ಯಾಕ್ ಅದಂತ ಅನ್ನೋದಕ್ಕೋಸ್ಕರ ಇಸ್ಕೊಂಡೆ. ಇದನ್ನ ನಾನು ಫಸ್ಟ್ ವಿಯರ್ ಮಾಡಿದ್ದು ಅಂದ್ರೆ ಗುಂಡು ಅನ್ನಪ್ರಸನ್ನಕ್ಕೆ ನಾನು ವಿಯರ್ ಮಾಡಿದ್ದೆ. ಅವು ಭಾಳ ಡುಮುಕಿದೆ. ಸೊ ಅಷ್ಟು ಚಲೋ ಕಂಡಿಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಫೋಟೋಸ್ ಈ ಕಡೆ ಅಟ್ಯಾಚ್ ಮಾಡ್ದೇನೆ ಅಂತಂದು, ಬಟ್ ಹಾಕೊಂಡಾಗ ಇನ್ನು ಇನ್ನೊಂದ್ಸಲ ವಿಯರ್ ಮಾಡಬೇಕು ಅಂತದ. ಸೊ ಎಸ್, ಇಷ್ಟೇ ರೇಷ್ಮೆದಂದ್ರೆ ಇದು ಒಂಥರ ಏನೋ ನಮ್ಗೆ ಹಾಕೊಂಡಾಗ ಭಾರಿ ಕಾಣಿಸ್ತೀನಿ ಅಂತ ಫೀಲ್ ಆಗ್ತದೆ. ನೋಡ್ಬೋದು, ಇಷ್ಟು ಹಿಡ್ಕೊಂಡ್ರೆ ಚಲೋ ಕಾಣಿಸ್ತದ.
ಯಾಕಂದ್ರೆ ಇದ್ರೊಳಗೆ ಬ್ಲ್ಯಾಕ್ ಐತ್ ಅನ್ನೋದ್ರ ಸಲುವಾಗಿ ಇಸ್ಕೊಂಡೆ, ಯಾಕಂದ್ರೆ ಈ ಕಲರ್ ಸಿಗ್ತದೆ. ಈ ತರ ನಂಗೆ ಬ್ಲ್ಯಾಕ್ ಬೇಕಾಗಿತ್ತು. ಮಿಡಲ್ ಬಾಡಿ ಪಾರ್ಟ್ ಬಂದು ಸ್ವಲ್ಪ ಚೆಕ್ಸ್ ನಮ್ನಿ ಬರ್ತದ. ಈ ತರ ಚೆಕ್ಸ್ ನಾನು ಆಲ್ರೆಡಿ ನಾನು ಅದಕ್ಕಿತ್ತು, ನಮ್ಮ ಮಮ್ಮಿ ಕೊಡಿಸಿದ್ಲು, ಅದನ್ನು ತೋರಿಸ್ತೀನಿ ಅಂತ ನಿಮ್ಗೆ. ಆ್ಯಂಡ್ ಸೆರಗಿನ ಪಾರ್ಟ್ ಬಂದು ನಾರ್ಮಲ್ ಈ ತರ ಇಲ್ಲಿ ಕಾಣಿಸ್ತದಲ್ಲ, ಈ ತರ ಅದು. ಸೊ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂತ, ಈ ತರ ಅದ. ಆ್ಯಂಡ್ ಬಾರ್ಡರ್ ಬಂದು ಈ ತರ ಅದ. ಸೊ ಎಸ್, ಇದನ್ನ ಇನ್ನೊಂದ್ಸಲ ವೇರ್ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಬ್ಲ್ಯಾಕ್ ಇಲ್ಕಲ್ ಬ್ಲೌಸ್ ಹಾಕೋಬೇಕಾಗಿತ್ತು. ಏನಂತಾರ ಬ್ಲೌಸಿಗೆ ಕುಬ್ಸ ಎಸ್, ಆ ಥರ ಹುಡುಕದೆ ಸಿಗ್ಲಿಲ್ಲ. ಇವನ್ ಫ್ಯಾಟು ಆಗಿದೆ, ಬಂದು ಇನ್ನೊಂದ್ಸಲ ಯಾವಾಗ ಹಾಕೊಂಡ್ರೆ ಆಯ್ತು ಅನ್ನೋದಕ್ಕೆ ನಾರ್ಮಲ್ ವೆಲ್ವೆಟ್ ಬ್ಲೌಸ್ ನಾನು ಹಾಕಿದ್ದೆ. ಬಟ್ ನಾನು ಯೂಶ್ವಲಿ ಆ ಥರ ಹಾಕೊಳ್ಳೋದೇ ಇಲ್ಲ, ಹಾಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇನ್ನೊಂದ್ಸಲ ಇದನ್ನ ವೇರ್ ಮಾಡಿ ನಾನು ಸ್ಟೈಲ್ ಮಾಡ್ಬೇಕಂತ ಅದ, ಅದಕ್ಕೋಸ್ಕರ. ಆ್ಯಂಡ್ ಎಸ್, ಹೇಳಿದ್ರೆ ಚೆಕ್ಸ್ ಒಳಗೆ ಇನ್ನೊಂದು ನನ್ನ ಹತ್ರ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇನಷ್ಟು ಕಾಸ್ಟ್ಲಿ ಅಂತಲ್ಲ, ಕಾಸ್ಟ್ಲಿ ಇದ್ರೇ ಫೇವ್ರೇಟ್ ಅಂತ ಇರೋದಿಲ್ಲ. ಯಾಕಂದ್ರೆ ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸ್ ಒಂದೊಂದು ಸ್ಯಾರೀಸ್ಗೆ ಆಗಿರ್ಬೋದು, ಒಂದು ಥಿಂಗ್ಸ್ಗೆ ಭಾಳ ಅಟ್ಯಾಚ್ ಆಗಿರ್ತದೆ. ಹೆಂಗೆ ಮನುಷ್ಯರಿಗೆ ಅಟ್ಯಾಚ್ ಆಗಿರ್ತೀವಿ ನೋಡು, ಅದೇ ರೀತಿನೂ ಕೂಡ ನಾವು ಅಟ್ಯಾಚ್ ಆಗಿರ್ತೀವಿ. ಸೊ ಹಾಗಾಗಿ ಇದು ನನ್ನ ಸ್ಪೆಷಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಫೋಟೋಶೂಟ್ ಮಾಡಿದ್ದೆ ಮನೆಯೊಳಗೆ. ಸೊ ಅವಾಗ ನಾನು ನಮ್ಮ ಮಮ್ಮಿ ತರಿಸ್ಕೊಟ್ಟಂಥ ಸೀರೆ ಇದು. ಸೊ ನಮ್ಮ ಮಮ್ಮಿ ತರಿಸ್ಕೊಟ್ಟಾಳ ಅಂತ ಮ್ಯಾಟ್ರ್ ಆಗಿಲ್ಲ, ಮತ್ತು ಇದು ಕಾಸ್ಟ್ಲಿ ಅದಂತ ನಮಗೆ ಮ್ಯಾಟ್ರ್ ಆಗಿಲ್ಲ. ಇಲ್ಲಿ ಮ್ಯಾಟ್ರ್ ಆಗಿರೋದು ನಾ ಪ್ರೆಗ್ನೆಂಟ್ ಇದ್ದಾಗ ಒಂದು ಪ್ರೀಸಿಯಸ್ ಟೈಮ್ ಒಳಗೆ. ಆ್ಯಕ್ಚುಲ್ ಪ್ರೆಗ್ನೆನ್ಸಿ ಇಟ್ ವಾಸ್ ಮೈ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಪ್ರೀಸಿಯಸ್ ಟೈಮ್. ಎಲ್ಲರಿಗೆ, ನನಗೆ ಅಂತ ಎಲ್ಲ ವುಮೆನ್ಸಿಗೂ ಅದೇ ಥರ ಇರ್ತದೆ. ಸೊ ಈವನ್ ನನಗೂ ಅಷ್ಟೇ. ಅವಾಗ ನಾನು ಫೋಟೋಶೂಟ್ ಮಾಡಿದಾಗ ಈ ಸ್ಯಾರಿ ಮೇಲೆ ಮಾಡಿದೆ. ಮಿಡಲ್ ಆ್ಯಸ್ ಯೂಶ್ವಲ್ ಚೆಕ್ಸ್ ಪ್ಯಾಟರ್ನ್, ಇಟ್ಸ್ ಅ ಗ್ರೀನ್. ಆ್ಯಂಡ್ ನೋಡ್ಬೋದು ಅದು ಏನು ಸರಿಗೆ ಬಂದಿತ್ತು, ಸೇಮ್ ಅದೇ ಥರನೇ ಅದ. ಎಸ್ ನೋಡ್ಬೋದು, ಈ ಥರ ಅದ ಸರಿಗೆ. ಸೊ ಅದ್ರದ್ದು ಫೋಟೋಸ್ ನಾನು ಸೈಡಿಗೆ ಅಟ್ಯಾಚ್ ಮಾಡ್ತೀನಿ ಅಂತ, ಎಲ್ಲ ಕುರಿದು ಇದ್ದು ಯಾವ್ಯಾವ ಅದಾವ ಅವು ಅಟ್ಯಾಚ್ ಮಾಡ್ತೀನಿ ಅಂತ. ಸೊ ಎಸ್, ಆ್ಯಂಡ್ ಹೇಳಿದ್ನಲ್ಲ ಪ್ರೀಸಿಯಸ್, ಯಾಕಂದ್ರೆ ಆ್ಯಕ್ಚುಲಿ ಐ ಓರ್ ಇಟ್ ವಾಸ್ ಮೈ ಪ್ರೀಸಿಯಸ್ ಟೈಮ್ ಒಳಗೆ, ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ರೀಸೆಂಟಾಗಿ ವಿಯರ್ ಮಾಡಿದ್ದು ಅಂತಂದ್ರೆ ನನ್ನ ಮೈದಿನ ಮದುವೆ ಟೈಮ್ ಒಳಗೆ ಇದನ್ನು ವಿಯರ್ ಮಾಡಿದ ಬಳಿ ಶಾಸ್ತ್ರಕ್ಕೆ. ಇದು ನಾ ತೊಗೊಂಡಿದ್ದಲ್ಲ, ನನ್ನ ಹತ್ತಕ್ಕೆ ಇರಲೇ ಇಲ್ಲ. ಏನಂತಾರ, ಒಂದು ಬೇರೆದು ಒಯ್ದಿದ್ದೆ, ಅದು ಭಾಳ ದೊಡ್ಡದಿತ್ತು. ಅದಕ್ಕೋಸ್ಕರ ಅಜ್ಜಿಗೆ, ಅಂದ್ರೆ ನಮ್ಮ ಅತ್ತೆ ತಾಯಿಯವ್ರಿಗೆ ಕೇಳಿದಾಗ ಅವರು ನನಗೆ ಕೊಟ್ಟಂತಹ ಸ್ಯಾರಿ ಇದು. ಸೊ ಇದು ಒಂಥರ ಪ್ರೀಸಿಯಸ್ ಅಂತಾನೆ ಹೇಳ್ಬೋದು, ಅವ್ರು ಕೊಟ್ಟಿರೋ ಸೀರೆ ಅಂತಂದು. ಸೊ ನೋಡ್ಬೋದು, ಹಾಕೊಂಡಾಗೂ ಇದು ಭಾರಿ ಲುಕ್ ಕಾಣಿಸ್ತದ. ಮಿಡಲ್ ಚೆಕ್ಸ್ ಬಂದದ. ಆ್ಯಂಡ್ ಸೆರಗ್ ಬಂದು ಈ ಥರ ಕಡಿ ಬಾರ್ಡ್ರ್ ಬಂದದ, ಈ ಥರದ್ದು. ಎಸ್, ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೂ ನಾನು ವೇರೇ ಮಾಡಿಲ್ಲ. ನನಗೆ ಅದ್ರ ಮೇಲೆ ವೇರ್ ಮಾಡುವುದು ತೋರಿಸ್ಲೇಬಾರ್ದು ಅಂತ ಅಂದ್ಕೊಂಡೆ ತೋರಿಸ್ಲಿಕ್ಕತ್ತೀನಿ. ಬಟ್ ಏನಾಗೋದಿಲ್ಲ, ಒಂದ್ಸಲ ಅದು ಫೋಟೋಶೂಟೇ ಬೇರೆ, ಇದೆ ಬೇರೆ. ಸೊ ಎಸ್, ಇದು ಇನ್ನೂ ನಾನು ವೇರ್ ಮಾಡಿಲ್ಲ. ಇದು ಕರೆಕ್ಟ್ ಬಾರ್ಡ್ರ್ ಅದ, ನಾನು ಭಾಳ ಕಂಪ್ಲೀಟ್ ಆಗಿ ಭಾಳ ತೋರ್ಸಕ್ಕೆ ಹೋಗೋದಿಲ್ಲ. ಕಲೆಕ್ಷನ್ ಅಂತಂದು ನಾನು ತೋರಿಸ್ಲಿಕ್ಕತ್ತೇನೆ. ಇದಕ್ಕೂ ಕೂಡ ಅಷ್ಟೇ ಕಡಿ ಬಾರ್ಡ್ರ್ ಈ ಥರ ರೆಡ್ ಬಂದದ. ನಾನು ಒಂದ್ಸಲ ವೇರ್ ಮಾಡೋದದು, ಅವಾಗ ನಾನು ನಿಮ್ಗೆ ಕಂಪ್ಲೀಟ್ ವಿಡಿಯೋ ಫೋಟೋಶೂಟ್ ಮಾಡೋಕೆ ತೋರಿಸ್ತೇನೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ನಾನು ಸ್ಟಿಲ್ ವೇರ್ ಮಾಡಿಲ್ಲ. ಇದು ನಮ್ಮ ಮಮ್ಮಿ ಕೊಡಿಸಿದ್ದೆ, ಹಾಗೆ ಇಟ್ಟಿನಿ, ಹಾಕೋಬೇಕು, ಮೊನ್ನೆ ತೊಗೊಂಡಿದ್ದು. ಇದು ಕೂಡ ಅಷ್ಟೇ ಮಿಡಲ್ ಈ ಥರ ಬಾಕ್ಸ್ ಬಂದದ. ಆ್ಯಂಡ್ ಬಾರ್ಡರ್ ಬಂದು ಈ ಥರ ಪ್ಲೇನ್ ಅದ, ಈ ಥರ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಏನಂತಾರೆ, ಸೆರಗ್ ಬಂದು ಈ ಥರ ಕಡ್ಡಿ ಬಾರ್ಡ್ರ್ ಏನಂತೀವಿ, ಈ ಥರನೇ ಅದು. ಹಾಕೊಂಡಿರ್ಲಿಲ್ಲ ಅಂತ ತೋರ್ಸಕ್ ಆಗ್ಲಿಕ್ಕತ್ರಿ, ಬಟ್ ಸಿಂಪಲ್ ತೋರಿಸ್ಬಿಡ್ತೀನಿ, ಈ ಥರ ಅದು. ಓ ಮೈ ಗಾಡ್, ಬಾ. ಎಸ್, ಈ ಥರ ಅದ. ಆ್ಯಂಡ್ ಫೈನಲ್ ಒಂದದ, ಅದು ರೀಸೆಂಟಾಗಿ ನನ್ನ ನಾದ್ನಿ ನನಗೆ ಗಿಫ್ಟ್ ಮಾಡಿರೋದು. ಸೊ ಇನ್ನೂ ಹಾಗೆ ಅದು ಗಳಿಗೆ. ಸೊ ಇದು ಕೂಡ ಅಷ್ಟೇ ಇಷ್ಟ ಆಗ್ಯದ ನನಗೆ. ಈ ಥರ ಇನ್ನೂ ಹಾಕೊಂಡಿಲ್ಲ, ಇನ್ನೂ ಹಾಗೆ ಗಳಿಗೆ ಹಾಗೆ ಇಟ್ಟಿನಿ. ಈ ಥರ ಅದ ನೋಡಿ, ನನಗೆ ಬಾರ್ಡ್ರ್ ಇಷ್ಟ ಆಯಿತು. ಯಾಕಂದರೆ ಈ ಥರ ನನ್ನ ಹತ್ರ ಬಾರ್ಡ್ರ್ ಇರಲಿಲ್ಲ, ಟೆಂಪಲ್ ಬಾರ್ಡ್ರ್. ಸೊ ಎಸ್, ಇದು ಪಿಂಕ್ ಬರ್ತದೆ. ಸೆರಗ್ನ ಇನ್ನೂ ನೋಡೇ ಇಲ್ಲ, ಬಂದದ ಇನ್ನೇ ಜಸ್ಟ್ ತೆಗಿಬೇಕಾದ್ರೆ. ಇದೇ ತೆಗಿಕತ್ತ, ನಾನು ಇದೇ ಫಸ್ಟ್ ನಾನು ನೋಡ್ಲಿಕ್ಕತ್ತಿದ್ದು. ಸೆರಗು ಅಷ್ಟೇ ಈ ಥರ ಅದ. ಸೊ ಇದು ಇನ್ನೂ ಸ್ಟಿಲ್ ನಾವು ವಿಯರ್ ಮಾಡಿಲ್ಲ. ಇದಕ್ಕೂ ಕೂಡ ನಾನು ಯಾವುದಾದ್ರೂ ಒಕೇಶನಲ್ ಅಥವಾ ಫಂಕ್ಷನ್ ಅಥವಾ ಪೂಜೆಗೆ ವಿಯರ್ ಮಾಡಿದ್ರೆ, ಇವನ್ ಯಾವುದಾದ್ರೂ ನಮ್ಗೆ ಟೈಮ್ ಬಂದಾಗ ಇದನ್ನು ವಿಯರ್ ಮಾಡ್ತೀನಿ. ಎಸ್,
ಆಯ್ತಲ್ಲ. ಎಸ್, ಫೈನಲಿ ಅದು. ಸೊ ಇದು ಸ್ಯಾರಿ ಕಲೆಕ್ಷನ್ಸ್ ಮಾಡೋದು ಹೆಂಗಾರ ಇರಲಿ, ಇಲ್ಲಿ ಮಡಚಿ ಇಡುವುದು ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಬೇಬಿ ಇರೋದ್ರಿಂದ ಸದ್ದು ಏನ್ರ ಇಲ್ಲಿ ಲಾಕ್ ಏನಾರ ಸಡನ್ ಓಪನ್ ಮಾಡಿದ್ರೆ ಡಿಗಿಟಿಗೆ ಬಂದು ಎಲ್ಲ ಮೆಸ್ ಮಾಡಿಬಿಡ್ತಾನೆ. ಆಲ್ರೆಡಿ ಬೆಸ್ಟ್ ಆದರೂ ಕೂಡ ಬಂದ ತಕ್ಷಣ ಹಿಂಗೆ ಮಾಡಿಬಿಡ್ತಾನೆ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ನನ್ನ ಹತ್ರ ಇರ್ತಕ್ಕಂಥ ಇಲ್ಕಲ್ ಸ್ಯಾರೀಸ್ ಕಲೆಕ್ಷನ್ಸ್. ಒಂದು ನನ್ನ ಹತ್ರ ಅದೇ ಹೇಳಿದ ನಮ್ಮ ದೊಡ್ಡಮ್ಮ ಕೊಟ್ಟಿರೋದು ಅದೊಂದು ಸಿಲ್ಕ್ ಅದ, ಯಾವುದೂ ನಾರ್ಮಲ್ ಅದಾವ. ಸೊ ನನಗೂ ಸ್ವಲ್ಪ ರೇಷ್ಮೆದು ಅಂದ್ರೆ ಪ್ಯೂರ್ ಸಿಲ್ಕ್ ತೊಗೊಳೋದು. ಸೊ ಅದನ್ನು ತೊಗೊಂಡಾಗ ಇಲ್ಕಲ್ಗೆ ಹೋಗಿ ತೊಗೋಬೇಕು ಅನ್ನೋದು ಅಂತ ಐ ಹ್ಯಾವ್ ಅ ಪ್ಲ್ಯಾನ್. ಬಟ್ ಅದು ಮಾಡಿದಾಗ ಇವನ್ ಕಂಪ್ಲೀಟ್ ಆಗಿ ನಾನು ಇಲ್ಕಲ್ಲಿಗೆ ಹೋಗಿದಾಗ ಅದ್ರದ್ದು ಕೂಡ ವಿಡಿಯೋಸ್ ಮಾಡ್ತೀನಿ. ಅದು ಭಾಳ ದಿನ ಉಳಿದಿನ ಹೋಗ್ಬೇಕಂತ ಅನ್ಕೊಂಡಿನಿ, ರೀಸೆಂಟಾಗಿ ಅನ್ಕೊಂಡಿನಿ. ಸೊ ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದಟ್ ಇಲ್ಕಲ್ ಸ್ಯಾರೀಸ್. ಸೊ ಎಸ್, ಇದಾಗಿತ್ತು ನನ್ನ ಇಲ್ಕಲ್ ಸ್ಯಾರೀಸ್ ಕಲೆಕ್ಷನ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ಬೆಲ್ ಐಕಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರ್ತದೆ ನೋಡಿ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿದಾಗ ನಾ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಟಿಂಗ್ ಅಂತ ಬಂದ್ಬಿಡ್ತದೆ ಮ್ಯಾಗ್. ಅದು ನೀವು ಹೋಗಿ ಗ್ರ್ಯಾಬ್ ಮಾಡಿ ನೋಡ್ಬೋದು. ಸೊ ಅದಕ್ಕೋಸ್ಕರ ಹೇಳಿಕತ್ತೀನಿ, ಇಟ್ಸ್ ಜೋಕ್ ಅ ಪಾರ್ಟ್. ಅದನ್ನೆಲ್ಲ ನಾನು ಏನು ಹೇಳಿಕತ್ತೀನಿ ಅದು ಕರೆಕ್ಟ್ ಹೇಳಿಕತ್ತೀನಿ, ಬಟ್ ಏನು ಎಕ್ಸ್ಪ್ರೆಷನ್ ಕೊಡೋದು ಫನ್ನಿಯಾಗಿ ಕೊಡ್ಲಿಕ್ಕತ್ತೀನಿ. ಸೊ ಎಸ್, ದಿಸ್ ಈಸ್ ಮೈ ಕಂಪ್ಲೀಟ್ ಇಲ್ಕಲ್ ಸ್ಯಾರೀಸ್ ಕಲೆಕ್ಷನ್. ಎಸ್, ಮೋಟಿವೇಟ್ ಮಾಡಿರಿ, ಡಿಮೋಟಿವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ, ಏನಾದರೂ ಇದ್ರೊಳಗೆ ವಾಯ್ಸ್ ಓವರ್ ಏನಾದರೂ ಬೇರೆ ಮಾಡಬೇಕು ಅಥವಾ ಏನಾದರೂ ಎಡಿಟಿಂಗ್ ಏನಾದರೂ ಎನಿಥಿಂಗ್ ಪ್ರಾಬ್ಲಮ್ ಇದ್ರೂ ಕೂಡ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.